ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗುಚಲಿ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನೆನ್ನೆ ಮಾಡಿ ಇಟ್ಟಿರೋ ಅಂತಹ ಜೀರಿಗೆ ಪುಡಿಯಿಂದ ನೆನ್ನೆ ಮಾಡಿರೋ ಅಂತಹ ಕಷಾಯನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರಾಗಿದ್ದರೆ ದಯವಿಟ್ಟು ಫಸ್ಟಿಂದ ಕೊನೆವರೆಗೂ ನೋಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬು, ಲೈಕು, ಶೇರು ಕೊಟ್ಟು ಕಮೆಂಟ್ ಹಾಕಿ, ಓಕೆನಾ? ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿರೋರು ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟು, ಶೇರು, ಲೈಕು ಕೊಡ್ಬೋದಲ್ವಾ? ನಿಂಬೆಹಣ್ಣು ನೋಡಿ ಫ್ರೆಂಡ್ಸ್, ಎಷ್ಟು ಫ್ರೆಶ್ ಆಗಿದ್ದಾವೆ ಅಂತೇಳಿ. ಈಗ ತಾನೇ ನಮ್ಮಮ್ಮ ಹೊಲ್ದತ್ರದಿಂದ ಕಿತ್ತು ತಂದಂಥ ನಿಂಬೆಹಣ್ಣಿವು. 3 ಲೀಟರ್ ಕುಕ್ಕರು ತುಂಬ ತುಂಬಿದೆ. ಬೇಸಿಗೆಲಾದರೆ 10 ರೂಪಾಯಿಗೆ ಒಂದು ನಿಂಬೆಹಣ್ಣು ಕೊಡ್ತಾರೆ. ಈಗ ಮಳೆಗಾಲ ಆಗಿರೋದ್ರಿಂದ 20 ರೂಪಾಯಿಗೆ 3-4 ಕೊಡ್ತಾರೆ. ಏನಪ್ಪ ಇಷ್ಟೊಂದು ಎಲ್ಲ ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ತಾರಾ ಅಂದ್ಕೋಬೇಡಿ. ಇಲ್ಲ, ನಮ್ಮ ಹೋಟೆಲಿದೆ, ಅದಕ್ಕೋಸ್ಕರ ತಂದಿರೋ ಅಂಥದ್ದು. ಸ್ವಲ್ಪ ನಾನು ನನ್ನ ವೆಯ್ಟ್ ಲಾಸ್ಗೋಸ್ಕರ ಮಡಿಕೊತೀನಿ ಅಷ್ಟೇ. ಇನ್ನು ಮಿಕ್ಕಿನದೆಲ್ಲ ಹೋಟೆಲ್ಗೆ. ಇವತ್ತಿನ ವೆಯ್ಟ್ ಲಾಸ್ಗೆ ಫ್ರೆಶ್ ಆಗಿ ಕಿತ್ತಂತಹ ನಿಂಬೆಹಣ್ಣನ್ನೇ ಉಪಯೋಗಿಸ್ತಾ ಇದ್ದೀನಿ ನಾನು. ನಿನ್ನೆ ನನಗೆ ವೆಯ್ಟ್ ಲಾಸ್ ಅಂತ ಆಗಿರೋದು ಬರೀ 50 ಗ್ರಾಮ್ ಅಷ್ಟೇ. ಅದರಿಂದ ನಾನೇನು ಸಫರ್ ಪಡೋಂಗಿಲ್ಲ, ಖುಷಿ ಪಡಬೇಕಾಗಿರೋ ಅಂಥ ವಿಚಾರನೇ. ಏಕೆ ಅಂತಂದರೆ, ಸ್ವಲ್ಪ ದಿನ ವೆಯ್ಟ್ ಲಾಸ್ ಆದ ನಂತರ ನಮ್ಮ ಬಾಡಿ ಏನು ಮಾಡುತ್ತೆ ಅಂದರೆ, ನಮ್ಮ ಬಾಡಿಯಲ್ಲಿರುವ ಫ್ಯಾಟ್, ಕೊಬ್ಬಿನಂಶ ಅಂತ ಏನಿದೆ ಅದನ್ನು ಕರಗಿಸ್ತಾ ಬರುತ್ತೆ. ಆ ಟೈಮಲ್ಲಿ ನಮಗೆ ತೂಕ ಅನ್ನೋದು ಕಡಿಮೆ ಆಗಲ್ಲ ಫ್ರೆಂಡ್ಸ್. ಅದಾದಮೇಲೆ ಇಂಚ್ ಲಾಸ್ ಅನ್ನೋದು ಆಗ್ತಾ ಹೋಗುತ್ತೆ. ವೆಯ್ಟ್ ಲಾಸ್ ಮಾಡುವಾಗ ಎಕ್ಸ್ಪೆಕ್ಟೇಷನ್ ಇಟ್ಟಂಥ ರಿಸಲ್ಟೇ ಬರಬೇಕು ಅಂತ ಏನಿಲ್ಲ. ಒಂದಿನ ವೆಯ್ಟ್ ಗೇನು ಆಗುತ್ತೆ, ಒಂದಿನ ವೆಯ್ಟ್ ಲಾಸು ಆಗುತ್ತೆ. ಇವತ್ತು ನನಗೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಫ್ರೆಂಡ್. ಈಗ ಕಷಾಯ ಕುಡಿದ್ಬಿಟ್ಟು ನಾನು 20 ನಿಮಿಷ ವಾಕ್ ಹೋಗ್ತಾ ಇದ್ದೀನಿ ಫ್ರೆಂಡ್. ನಿನ್ನೆ ಒಬ್ಬರು ನನಗೆ ಮೆಸೇಜ್ ಹಾಕಿದ್ರು, ವೆಯ್ಟ್ ಲಾಸಲ್ಲಿ ಟೀ ಕುಡಿಬೋದಾ ಅಂಥೇಳಿ. ಟೀ ಕುಡಿಬಾರ್ದು, ಟೀ ಕುಡಿದ್ರೆ ವೆಯ್ಟ್ ಲಾಸ್ ಅನ್ನೋದು ಆಗೋದಿಲ್ಲ. ಬಟ್ ಇವತ್ತು ನಾನು ಟೀ ಕುಡಿದ್ಬಿಟ್ಟೆ ವೆಯ್ಟ್ ಲಾಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತಿನ ವೆಯ್ಟ್ ಲಾಸ್ ನನಗೆ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂಥೇಳಿ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ನನ್ನ ಟೀ ಕ್ವಾಂಟಿಟಿ ಇಷ್ಟಿದೆ. ಓಕೆ, ನಾನು ಈಗ ಟೀ ಕುಡಿತೀನಿ ಫ್ರೆಂಡ್ಸ್. ನಮ್ಮಮ್ಮ ನುಗ್ಗೆ ಸೊಪ್ಪು ತಂದು ಕೊಟ್ಟಿತ್ತು. ನಮ್ಮದೇ ಇದೆ ಮರ, ಬೆಳಿಗ್ಗೆನೇ ತಂದು ಕೊಟ್ಬಿಟ್ಟಿದ್ರು. ಇದು ನಮ್ಮಿಬ್ಬರಿಗೆ ಜಾಸ್ತಿ ಆಗುತ್ತೆ. ಬಿಳೆ ನುಗ್ಗೆ ಸೊಪ್ಪು ಎಳೆದಿದ್ದು ಸಖತ್ತಾಗಿದೆ. ಇದರಲ್ಲಿ ಕರಿ ನುಗ್ಗೆ ಅಂತೇಳಿ ಬರುತ್ತೆ, ಅದು ಸ್ವಲ್ಪ ಒಗ್ಚು ಬರುತ್ತೆ. ಇದರಲ್ಲಿ ಕ್ಯಾಲ್ಶಿಯಮ್ಮು, ವಿಟಮಿನ್ಸು ತುಂಬ ಹೇರಳವಾಗಿದೆ. ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ. ವಾರದಲ್ಲಿ 1 ದಿನ ಆದ್ರೂ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಕ್ಯಾಲ್ಶಿಯಮ್ಮು ಹೇರಳವಾಗಿ ಸಿಗುತ್ತೆ ಫ್ರೆಂಡ್ಸ್. ಇದನ್ನು ಉಪಯೋಗಿಸೋದ್ರಿಂದ ಹಿಮೋಗ್ಲೋಬಿನ್ ಮಟ್ಟ ಕೂಡ ತುಂಬ ಜಾಸ್ತಿ ಆಗುತ್ತೆ. ಯಾರಿಗೆಲ್ಲ ಬ್ಲಡ್ ಅನ್ನೋದು ಕಮ್ಮಿ ಇದೆ ಅವರು ವಾರದಲ್ಲಿ 1 ದಿನ ಆದ್ರೂ ಇದನ್ನು ತಿನ್ನಿ. ಇಲ್ಲಾಂದರೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ವಾರದಲ್ಲಿ 3 ದಿನ ಆದರೂ ಕುಡೀರಿ ಈ ಥರ ಡ್ರಿಂಕ್ ಮಾಡಿಕೊಂಡು. ನೋಡಿ ನನ್ನ ವಿಡಿಯೋ ಗೊತ್ತಾಗುತ್ತೆ ಫ್ರೆಂಡ್ಸ್. ಬಸ್ಸಾರು ಮಾಡೋದಕ್ಕೆ ಅಂತೇಳಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ಆಲೆ. ಇದಕ್ಕೆ ಸೊಪ್ಪನ್ನ ಹಾಕಿ ಇನ್ನೊಂದ್ಸಲಿ ಕೂಗಿಸ್ತೀನಿ. ಈ ಕೂಗ್ಸೋದಕ್ಕಿಂತ ಹಂಗೆ ಮುಚ್ಚದಲ್ಲೇ ಹಾಗೆ ಬೇಯಿಸ್ಕೊಂಡ್ರೆ ಸೊಪ್ಪು ಒಗ್ಚು ಬರೋದಿಲ್ಲ. ನಾನು ಮುಚ್ಚಳ ಹಾಕೇ ಕೂಗಿಸ್ಕೊತೀನಿ, ಟೈಮ್ ಆಗೋದಿಲ್ಲ ನನಗೆ ಫ್ರೆಂಡ್ಸ್. ಬಸ್ಸಾರಿಗೆ ಹುರ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿ ಹುರಿಬೇಕು. ಹುರ್ಕೊಳ್ಳೋಣ ಈಗ. ಇದು ಹಚ್ಚಿಟ್ಟಿರೋದು ಒಗ್ಗರಣೆಗೆ ಅಂತೇಳಿ. ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ,
ಕರಿಬೇವು, ಕಾಯಿ ತುರಿ ತಗೊತೀನಿ. ಇನ್ನೂ ಕಾಯಿ ತುರಿ ತುರಿದಿಲ್ಲ. ಸದ್ಯಕ್ಕೆ ಈಗ ಹುರ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಅವಾಗೆಲ್ಲ ನಮ್ಮ ಮನೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ನಮ್ಮಮ್ಮ. ಬಸ್ಸಾರಿಗೆಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕೆಂಡದಲ್ಲಿ ಬಿಡೋದು. ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಅದೆಲ್ಲ ಮೇಲ್ಗಡೆ ಎಲ್ಲ ಸೀದಿರೋದು, ಒಳಗಡೆ ಚೆನ್ನಾಗಿರೋದು. ಅದರಲ್ಲಿ ಬಸ್ಸಾರು ಮಾಡೋದು ಸಖತ್ತಾಗಿರೋದು ಟೇಸ್ಟು ಬಸ್ಸಾರಂತೂ. ಸೌದೆ ಒಲೆಯಲ್ಲಿ ಮಾಡೋವಂಥ ಅಡುಗೆಗಳ ಟೇಸ್ಟೇ ಬೇರೆ ಇರುತ್ತೆ. ಗ್ಯಾಸ್ ಒಲೆ ಮೇಲೆ ಮಾಡೋವಂಥ ಅಡುಗೆಗಳು ಟೇಸ್ಟೇ ಬೇರೆ ಇರುತ್ತೆ. ಈಗಿನವರು ನಾವು ಸೌದೆ ಒಲೆ ಅನ್ನೋದೇ ಉಪಯೋಗಿಸಲ್ಲ. ಕೈಗಳೆಲ್ಲ ಮಸಿ ಆಗಿಬಿಡ್ತವೆ ಅಂತೇಳಿ, ಕಣ್ಣೆಲ್ಲ ಉರಿತವೆ ಅಂತೇಳಿ ಎಲ್ಲ ಗ್ಯಾಸ್ ಮೂಲಕನೇ ಅಡುಗೆಗಳ್ನ ಮಾಡ್ತೀವಿ ನಾವು. ನಮ್ಮ ಮನೆಯಲ್ಲೆಲ್ಲ ಸೊಸೈಟಿ ಅಕ್ಕಿನೇ ಫ್ರೆಂಡ್ ಯೂಸ್ ಮಾಡೋದು. ಸೋನಾ ಮಸೂರಿ ತಿಂಡಿಗೆ ಮಾತ್ರನೇ ಯೂಸ್ ಮಾಡ್ತೀವಿ. ನಮ್ಮ ಮನೇಲಿ ಮುಂಚೆ ಎಲ್ಲ ಬೆಳೆದಿರೋ ಅಕ್ಕಿನ ಯೂಸ್ ಮಾಡಿರೋದ್ರಿಂದ ಸೋನಾ ಮಸೂರಿ ಅಕ್ಕಿ ತಿಂದಾಗ ಟೇಸ್ಟ್ ಅನ್ನೋದು ಸಿಗೋದಿಲ್ಲ. ಈಗ ಅಂದರೆ ಬೆಳೆಯೋರು ಕಮ್ಮಿ, ಅದರಿಂದ ಸೊಸೈಟಿ ಅಕ್ಕಿನೇ ನಾವು ಯೂಸ್ ಮಾಡ್ತಾ ಇರೋದು. ನೀಟಾಗೆ ಬಿಡಿಸಿ ತೊಳೆದಿರೋ ಸೊಪ್ಪಿದು ಈ ಥರ ಸೊಪ್ಪನ್ನ ಹಾಕಿ ಒಂದು ಸಲ ಕೂಗಿಸ್ಕೊತೀನಿ. ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ತೀನಿ. ಈಗ ರುಬ್ಬೋದಕ್ಕೆ ಕಾಳನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ಹುರಿದಿರೋ ಅಂಥದ್ದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊತೀನಿ. ಒಂದು ಸ್ಪೂನ್ಗಿನ ಸ್ವಲ್ಪ ಕಮ್ಮಿ ಮಸಾಲೆ ಪುಡಿ ಹಾಕ್ಕೊತೀನಿ. ಅಂದರೆ ಡೈಲಿ ಸಾಂಬಾರು ಪುಡಿ ನಾವು ಹುಳಿ ಸಾರಿಗೆ ಏನು ಯೂಸ್ ಮಾಡ್ತೀವಿ ಆ ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೊತೀನಿ. ಈ ಥರ ನುಣ್ಣಗೆ ರುಬ್ಕೊಂಡಿರೋದಾಗಿದೆ. ಈಗ ನಾವು ಒಗ್ಗರಣೆಗೆ ಹಾಕೋಬೇಕಲ್ವಾ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿರೋ ಅಂಥ ಮಸಾಲೆನ ನಾವು ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆಗೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಒಳಗೆ. ಫ್ರೈ ಆದ ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಕಾಯೋದಕ್ಕೆ ಇಡಬೇಕು. ನೀರು ಅಂದರೆ ಬೇರೆ ನೀರು ಹಾಕೊಳ್ಳೋದಲ್ಲ, ಸೊಪ್ಪು ಕಾಳು ಬೇಯಿಸುವಾಗ ನೀರನ್ನ ಉಪಯೋಗಿಸಿರ್ತೀವಲ್ಲ ಅದೇ ನೀರನ್ನ ನಾವು ಸಾಂಬಾರಿಗೆ ಹಾಕ್ಕೋಬೇಕು. ಟೇಸ್ಟ್ ಹೇಗಿದೆ ಅಂತೇಳಿ ನೋಡಿ ಚೆನ್ನಾಗೆ ಕಾಯಿಸ್ಬೇಕು. ಇಷ್ಟೇ ಬಸ್ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನಾವು ಸೊಪ್ಪು ಕಾಳನ್ನ ಒಗ್ಗರಣೆಗೆ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಕಾಯ್ದ ಮೇಲೆ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಸೊಪ್ಪು ಕಾಳನ್ನ ಬಸ್ತಿರ್ತೀವಲ್ವ, ಚೆನ್ನಾಗಿ ನೀರು ಹಿಂಡ್ಕೊಂಡಿರಬೇಕು. ಚೆನ್ನಾಗಿ ನೀರು ಹಿಂಡ್ಕೊಂಡ್ರೆ ಅದು ಟೇಸ್ಟು, ಇಲ್ಲಾಂದರೆ ನೀರೆಲ್ಲ ಹಂಗೆ ಇದ್ಬಿಡುತ್ತೆ, ಟೇಸ್ಟ್ ಇರಲ್ಲ. ಈ ಸೊಪ್ಪನ್ನ ನೀರೆಲ್ಲ ಚೆನ್ನಾಗಿ ಹಿಂಡಿಡಬೇಕೀಗ. ಹಿಂಡಿರೋ ಅಂಥ ಸೊಪ್ಪನ್ನ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹಾಕೋಬೇಕು. ನಂತರ ತುರಿದಿರೋ ಅಂಥ ಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಫ್ರೆಂಡ್ಸ್, ನಾನು ಟೀನ ಕುಡ್ದಿರೋದ್ರಿಂದ ಯಾವುದೇ ರೀತಿಯ ತಿಂಡಿನ ತಿನ್ನಲಿಲ್ಲ. ಏಕೆಂದರೆ ಟೀನಲ್ಲಿ 100ರಿಂದ 150 ಕ್ಯಾಲರಿಯಷ್ಟು ಟೀನಲ್ಲಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕ್ಯಾಲೋರಿ ಅನ್ನೋದಾದರೆ ನಮ್ಮ ಬಾಡೀಲಿ ವೆಯ್ಟ್ ಲಾಸ್ ಅನ್ನೋದು ಕಾಣೋದಿಲ್ಲ. ನಾನು ಊಟಕ್ಕೆ ನುಗ್ಗೆ ಸೊಪ್ಪಿನ ಬಸ್ಸಾರು, ಮುದ್ದೆ ತಿಂತೀನಿ. ಫ್ರೆಂಡ್ಸ್, ವೆಯ್ಟ್ ಚೆಕ್ ಮಾಡೋಣ ಬನ್ನಿ.
ನಿನ್ನೆ ನನಗೆ 77 100 ಗ್ರಾಮ್ ಇತ್ತು, ಇವತ್ತು 76 600 ಗ್ರಾಮ್ ಇದೆ. ಅಲ್ಲಿಗೆ 500 ಗ್ರಾಮ್ ವೆಯ್ಟು ಕಡಿಮೆ ಆಗಿದೆ. ನಾನು ಊಟಕ್ಕೆ ಇವತ್ತು ಮುದ್ದೆ, ಸೌತೆಕಾಯಿ, ನುಗ್ಗೆ ಸೊಪ್ಪಿನ ಸಾರು, ನುಗ್ಗೆ ಸೊಪ್ಪಿನ ಪಲ್ಯನ ತಗೊತಾ ಇದ್ದೀನಿ. ಮುದ್ದೆ ತಿಂದಿರೋದ್ರಿಂದ ಹೊಟ್ಟೆ ಹಸಿವು ಅನ್ನೋದು ಆಗಿರಲಿಲ್ಲ. ಯಾವುದೇ ರೀತಿಯ ನಾನು ಫುಡ್ಡೇ ಆಗಲಿ, ವೆಜಿಟೇಬಲ್ಸು, ಫ್ರೂಟ್ಸು ಏನೂ ತಗೊಂಡಿಲ್ಲ ನಾನು. ಅದಕ್ಕೆ ಸ್ವಲ್ಪ ಹಸಿವು ಅನ್ನೋದು ಜಾಸ್ತಿ ಆಗಲಿ ಅಂತೇಳಿ ಗ್ರೀನ್ ಟೀ ಕುಡಿತಾ ಇದ್ದೀನಿ. 6 ಗಂಟೆ ಆಗಿತ್ತು ಗ್ರೀನ್ ಟೀ ಕುಡಿಯುವಾಗ. ಗ್ರೀನ್ ಟೀ ಕುಡಿದ್ರೆ ಸ್ವಲ್ಪ ಹಸಿವು ಅನ್ನೋದು ಜಾಸ್ತಿ ಆಗುತ್ತೆ ನಮಗೆ. 6:30ಗೆ ನುಗ್ಗೆ ಸೊಪ್ಪಿನ ಪಲ್ಯ, ಸೌತೆಕಾಯಿ ಈ ಎರಡನ್ನೂ ತಿಂದು ನಾನು ಇವತ್ತಿನ ಊಟನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇನ್ಯಾವುದೇ ರೀತಿಯ ಫುಡ್ಡು ಅನ್ನೋದು ತಗೊಳೋದಿಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.